ಎಲ್ಲರಿಗೂ ನಮಸ್ಕಾರ. ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಬರ್ರಿ, ನಾನಿವತ್ತು ನಿಮ್ಮಿದ್ರಿಗೆ ಒಂದು ವಿಶೇಷವಾದ ವಿಷಯನ ಹೇಳ್ತೀನಿ. ಏನಪ್ಪ ಅಂದ್ರೆ ನೋಡ್ರಿ, ನೀವಿಲ್ಲಿ ನೋಡಕತ್ತೀರಲ್ಲ, ಇದೇನಂದ್ರೆ ಬಿರಂಜಿ ರೈಸ್. ನಾನು ಹೊಸದಾಗಿ ಮದುವೆಯಾಗಿ ಹೋದಾಗ ನಮ್ಮತ್ತೆ ನನಗೆ ಹೇಳಿಕೊಟ್ಟಂತಹ ಒಂದು ವಿಶೇಷ ಖಾದ್ಯ ಅಂತಲೇ ಹೇಳಬಹುದು. ಅವ್ರ ಮನ್ಯಾಗ ಜಾಸ್ತಿ ಈ ಒಂದು ಬಿರಂಜಿ ರೈಸ್ನ ಮಾಡ್ತಿದ್ರು. ನಿಜ ಹೇಳ್ತೀನಿ, ನಮ್ಮ ಮನ್ಯಾಗಂತೂ ನಾವು ಬಿರಂಜಿ ರೈಸ್ನ ಯಾವತ್ತೂ ನಾವು ಮಾಡಿರಲಿಲ್ಲ. ನಮ್ಮಮ್ಮ ಏನು ಮಾಡ್ತಿತ್ತು ಅಂದ್ರೆ ಪಲಾವ್ ಮಾಡ್ತಿತ್ತು ಯಾವಾಗಲಾದರೂ. ಅದು ಗೊತ್ತಿತ್ತು ಅಂದ್ರೆ ತಿನ್ನೋದು ಗೊತ್ತಿತ್ತು, ಮಾಡೋದು ಗೊತ್ತಿರಲಿಲ್ಲ ನನಗೆ. ನಾನು ಮದುವೆ ಆಗಿ ಹೋದಾಗ ನಮ್ಮ ಅತ್ತಿ ನನಗೆ ಮಾಡಿ ಕೊಟ್ಟರು ಇದನ್ನು. ಅಂದರೆ ಒಂದು ಸತಿ ಯಾರೋ ಬಂದಿದ್ರು ನಮ್ಮ ಮನೆಗೆ. ಆಮೇಲೆ ನಾವು ಬೆಣ್ಣೆನೂ ತರಿಸಿದ್ವಿ ಅವತ್ತು. ಅದಕ್ಕೆ ಇವತ್ತು ಬಿರಂಜಿ ಅನ್ನ ಮಾಡೋಣ ತಾಯಿ ಅಂತತ್ತಲ್ಲ, ಬಿರಂಜಿ ಅನ್ನ ಮಾಡೋಣ ಅಂತ. ಅಮ್ಮ ನನಗೆ ಅದು ಹೆಂಗೆ ಮಾಡೋದು ಗೊತ್ತಿಲ್ಲ ಅಂದೆ. ಇಲ್ಲ, ನಾನು ಬಾಯಿಲ್ದು ಒಂದು ಸತಿ ತೋರಿಸ್ತೀನಿ, ನೀನು ಹಂಗೆ ಮಾಡುವಂತಿ ಅಂಥೇಳಿ ನಮ್ಮಮ್ಮ ಇತ್ತಲ್ಲ, ಜಾಸ್ತಿ ಬೆಣ್ಣೆ ಹಾಕಿ ಈರುಳ್ಳಿ, ಹಸಿ ಕೊಬ್ಬರಿ, ಏಲಕ್ಕಿ, ಲವಂಗ, ಶುಂಠಿ, ಚಕ್ಕಿ ಎಲ್ಲದನ್ನು ಹಾಕಿ ಮಿಕ್ಸರ್ ಮಾಡಿ ಕೊಡು ನನಗೆ ಅಂತೂ ನಾನು ಮಿಕ್ಸರ್ ಮಾಡಿ ಕೊಟ್ಟೆ. ಮತ್ತು ಅಕ್ಕಿ ತೊಳೆದು ಹಾಕಿ ಮಾಡ್ತು. ಎಷ್ಟು ಚೆನ್ನಾಗಾಗಿತ್ತು ಅಂದ್ರೆ ಅದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂದ್ರೆ ಮುಳುಗಾಯಿ ಪಲ್ಯ ಮಾಡ್ಬೇಕು. ಬದ್ನಿಕಾಯಿ ಎಣ್ಗಾಯಿ ಅಂತಾರಲ್ಲ ಅದು. ಈ ಬಿರಂಜಿ ರೈಸ್ನ ಬಿರಂಜಿ ರೈಸ್ ಬರೀ ಬಾಯಿಂದ ತಿನ್ನೋಷ್ಟು ರುಚಿ ಬರಲ್ಲ. ಇದಕ್ಕೆ ಮುಳುಗಾಯಿ ರಸ ಬೇಕೇ ಬೇಕು. ಅಂದರೆ ಬದ್ನಿಕಾಯಿ ಎಣ್ಗಾಯಿ ಮಾಡ್ತೀವಲ್ಲ, ಆ ಎಣ್ಗಾಯಿ ರಸ ಬೇಕೇ ಬೇಕು. ಹಾಗಾಗಿ ನಮ್ಮಮ್ಮ ಯಾವಾಗಲೂ ಬಿರಂಜಿ ಮಾಡಿದಾಗ ಈ ರೈಸನ್ನು ಈ ಒಂದು ಬದ್ನಿಕಾಯಿ ಎಣ್ಗಾಯಿನ ಮಾಡ್ತಿತ್ತು. ಅದಕ್ಕೆ ಒಳ್ಳೆ ಕಾಂಬಿನೇಷನ್. ಅದನ್ನು ಬಿಟ್ಟರೆ ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದ್ರೆ ಶೇಂಗಾ ಚಟ್ನಿ ಮಾಡ್ತಿದ್ರು. ನೋಡ್ರಿ, ಅಲ್ಲಿ ಬಾಜು ಕೈತಲ್ಲ ಆ ಪ್ಲೇಟಲ್ಲಿ ಅದು. ಈ ಶೇಂಗಾ ಚಟ್ನಿನೂ ಅದಕ್ಕೆ ಒಳ್ಳೆ ಕಾಂಬಿನೇಷನ್ ಹಾಕಿತ್ತು. ಮುಳುಗಾಯಿ ಎಣ್ಗಾಯಿನೂ ಅದಕ್ಕೆ ಕಾಂಬಿನೇಷನ್ ಹಾಕಿತ್ತು. ರೊಟ್ಟಿ ಮಾತ್ರ ಮನ್ಯಾಗ ತೆಳ್ಳಗೆ ಸುಟ್ಟು ಒಣಗಿಸಿ ಇಟ್ಕೋಬೇಕು ಅದಕ್ಕೆ. ಇಲ್ಲ ಅಂದ್ರೆ ಹೊರಗಿಂದನಾದರೂ ತಂದು ತಿನ್ಬೋದಿತ್ತು. ನಮ್ಮ ಅತ್ತೆ ನನಗೆ ಕಲಿಸಿರುವಂಥ ಒಂದು ವಿಶೇಷ ಅಡುಗೆ, ಸ್ಪೆಷಲ್ ಅಡುಗೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರ ಮುಂದೆ. ಯಾಕಂದ್ರೆ ಅದರದ ರುಚಿ ಘಮನ ನಮ್ಮ ಮನ್ಯಾಗ ಅದುವರೆಗೂ ನಾನು ಯಾವತ್ತೂ ತಿಂದಿದ್ದಿಲ್ಲ. ಹಾಗಾಗಿ ನನಗೆ ಈ ಬಿರಂಜಿ ರೈಸು ಭಾಳ ಇಷ್ಟ. ಇದು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಲ್ಲಿ ಭಾಳ ಫೇಮಸ್ ಆಗಿರೋಂಥ ಒಂದು ಬಿರಂಜಿ ರೈಸ್ ಅಂತಲೇ ಹೇಳಬಹುದು. ಫೇಮಸ್ ಆಗಿರುವಂಥ ಒಂದು ಡಿಶ್ ಇದು. ಹಾಗಾಗಿ ನನಗಂತೂ ಭಾಳ ಖುಷಿ, ಭಾಳ ಇಷ್ಟ. ನಮ್ಮಮ್ಮ ಮಾಡಿದ್ದು ಒಂದು ರೀತಿ ಎಲ್ಲ ಮಿಕ್ಸರ್ ಮಾಡಿ ಮಾಡ್ತಿತ್ತು. ನಾನು ಹಾಗಲ್ಲ, ನಾನೀಗ ಡಿಫ್ರೆಂಟಾಗಿ ಬೇರೆ ಥರ ನಾನು ಮಾಡ್ತೀನಿ. ಅದೇ ಇಂಗ್ರೀಡಿಯೆಂಟ್ಸ್ನ ಬಳಸಿ ಮಾಡೋದಿದ್ದು. ನಾನು ಅದನ್ನು ಸ್ವಲ್ಪ ಚೇಂಜಸ್ ಮಾಡಿ ಮಾಡ್ತೀನಿ. ಭಾಳ ಭಾಳ ಟೇಸ್ಟ್ ಆಕೈತಿ ಈ ಒಂದು ಬಿರಂಜಿ ರೈಸು. ರಾಣೆಬೆನ್ನೂರು ಬಿರಂಜಿ ರೈಸಿಗೆ ಕೂಡ ಫೇಮಸ್ ಅಂತಲೇ ಹೇಳ್ಬೋದು. ನೋಡ್ರಿ, ನಮ್ಮತ್ತಿ ನನಗೆ ಹೇಳ್ಕೊಟ್ಟಾರಂಥ ಒಂದು ಬಿರಂಜಿ ರೈಸ್ ರೆಸಿಪಿನ ನಾನು ನಿಮಗೆ ತೋರಿಸೇನಿ. ಮತ್ತು ಮುಂದಿನ ವಿಡಿಯೋದಾಗ ಮತ್ತಷ್ಟು ವಿಷಯನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಜೈ ಶ್ರೀರಾಮ್.